ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ವಿಶೇಷ ಕಾರ್ಯಕ್ರಮ ಕೆಮಿಕಲ್ ಪೆಟ್ರೋಲ್ ಮಾಫಿಯಾಕ್ಕೆ ಸ್ವಾಗತ. ಅಂಗಡಿ ಯಜಮಾನ ಬಂದ ಮೇಲೆ ಇನ್ನೂ ಕಡಿಮೆ ರೇಟಿಗೆ ಆಯಿಲ್ ಸಿಗಬಹುದು ಅಂದ ಆತ ಆಮೇಲೆ ಏನು ಮಾಡ್ತಾನೆ, ಏನೇನು ರಹಸ್ಯಗಳನ್ನು ಬಾಯ್ಬಿಡ್ತಾನೆ ಅನ್ನೋದನ್ನ ಈ ರಿಪೋರ್ಟ್ನಲ್ಲಿ ನೋಡಿ. ಬೆಚ್ಚಬೀಳ್ಬೇಡಿ, ಆತ ಹೇಳೋದು ಹಾಗೇನೇ ಇದೆ. ವೆಂಕಟೇಶ್ವರ ಏಜೆನ್ಸಿಯಲ್ಲಿ ಕುಂತಿದ್ದ ನಮಗೆ ಕೆಮಿಕಲ್ ಆಯಿಲ್ ಮಾಫಿಯಾದ ರಹಸ್ಯ ತಿಳಿಯಲೇಬೇಕೆಂಬ ಹಪಾಹಪಿ. ಆದರೆ ನಾವಿದ್ದದ್ದು ಖತರ್ನಾಕ್ ಏರಿಯಾದಲ್ಲಿ. ಯಾವುದೇ ಕ್ಷಣದಲ್ಲಿ ಅಪಾಯವಾಗುವ ಸಾಧ್ಯತೆ ಇತ್ತು. ಆದರೆ ಭಂಡ ಧೈರ್ಯದಿಂದ ಕೂತಿದ್ದ ನಮಗೆ ಅಂಗಡಿಯಾತ ಮತ್ತಷ್ಟು ಮಾಹಿತಿಯನ್ನ ಕೊಟ್ಬಿಟ್ಟಿದ್ದ. ಆಯಿಲ್ ಮಾಫಿಯಾದ ಹಿಂದಿರುವ ಕೆಲವರ ಹೆಸರನ್ನ ಹೇಳ್ಬಿಟ್ಟಿದ್ದ. ಇವರಲ್ವಾ ಸುರೇಶಣ್ಣವ್ರಲ್ವಾ? ದಿನೇಶ್ ಅಣ್ಣ ಅಂತಲ್ವಾ? ಮಾಡ್ಕೊಡ್ತಾರಲ್ಲ, ಒಂದು ರೇಟ್ ಹಾಕೊಡ್ತಾರಲ್ಲ. ಅದು ಬೇರೆ ಇದೇ ಬೇರೆ ಅಲ್ವಾ? ಫ್ಯಾಕ್ಟ್ರಿಯಿಂದ ಅವ್ರು ಇಳಿಸೋದು. ಇವರ ಪ್ರಕಾರ ಈ ವೆಂಕಟೇಶ್ವರ ಏಜೆನ್ಸಿಯಲ್ಲಿರೋದು ಪಕ್ಕಾ ಮಾಲು. ನೇರವಾಗಿ ಫ್ಯಾಕ್ಟರಿಯಿಂದನೇ ತರ್ತಾರಂತೆ. ಟ್ಯಾಂಕರ್ಗಳಿಂದ ಇಳಿಸಿ ಮಾರಾಟ ಮಾಡೋದು ಸುರೇಶ ಎಂಬಾತನ ಕೆಲಸವಂತೆ. ಆತ ಕೂಡ ಈ ಏಜೆನ್ಸಿಯ ಸಮೀಪದಲ್ಲೇ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಮುಲಾಜಿಲ್ದೆ ಹೇಳ್ಬಿಟ್ಟಿದ್ದ. ಅದು ಬೈಕಿಗೆ ಯೂಸ್ ಮಾಡ್ಬೋದಲ್ಲ, ಏನು ಪ್ರಾಬ್ಲಮ್ ಬರಲ್ಲ. ನನಗೆ ಈಗ ಸ್ಯಾಂಪಲ್ ಒಂದು ಅರ್ಧ ಲೀಟ್ರ್ 1 ಲೀಟ್ರು ದುಡ್ಡು ಕೊಡ್ತೀನಿ, ಅಮೌಂಟ್ ಇದೆ. ಅಲ್ಲ, ನಮ್ಮದು ಮಾಲು ನಿಮ್ಗೆ ವರ್ಕೌಟ್ ಆಗಲ್ಲ. ನೀವು 2ನೇ ನಂಬರ್ ಮಾಲು ಲೈಕ್ ಮಾಡ್ತಾ ಇದ್ದೀರ. ಇಲ್ಲಿಂದ ನಮ್ಮ ಹತ್ರ ಅದು ಬರಲ್ಲ. ನಾವು ತರಿಸಿ ನಮಗೂ ಒಂದು ಲೀಟ್ರ್ ಮೇಲೆ 50 ಪೈಸೆ ಆದರೂ ಬೇಕು. ಫ್ಯಾಕ್ಟ್ರಿಯಿಂದ ತರಿಸೋದು ನಾವು 50 ಪೈಸೆ ಲೀಟ್ರ್ ಮೇಲೆ ಇಟ್ಕೊಂಡು ನಾವು ಕೊಟ್ಬಿಡ್ತೀವಿ. ಲೀಟ್ರಿಗೆ 50 ಪೈಸೆ ಸಾಕಿಲ್ಲ. ಆ ಥರ ವ್ಯಾಪಾರ ನಾವು ಮನೆ ಇಳಿಸಲ್ಲ. ನಾವು ಬೈಕಿಗೆ ಯೂಸ್ ಮಾಡ್ಬೋದಲ್ವಾ? ಅಂದರೆ ನೀವು 80 ರೂಪಾಯಿ ನಿಮ್ಮ ಹತ್ರ ಒಂದು ಹೋಲ್ಸೇಲ್ ರೇಟ್ ಮಾತಾಡಿ, ನಾನು ಅಲ್ಲಿ ನಿಮಗೆ 140ಕ್ಕೆ ಮಾರ್ತಾವ್ರೆ. ನಮ್ಮ ಹತ್ರ ತಗೊಂಡೋಗಿರೋ ಆಯಿಲ್ನ 140ಕ್ಕೆ ಮಾರ್ತಾವ್ರೆ. ಆಯಿತು ಸ್ವಾಮಿ, ನಿಮ್ಮದೇ ಒರಿಜಿನಲ್ಲು, ಆ ಸುರೇಶನದ್ದೇ ಡೂಪ್ಲಿಕೇಟು. ನಮಗೆ 1-2 ಲೀಟ್ರ್ ಸ್ಯಾಂಪಲ್ ಕೊಡಿ ಅಂದ್ವಿ. ಅದಕ್ಕೆ ಆತ ಹಾಗೆಲ್ಲ ಕೊಡೋದಕ್ಕಾಗಲ್ಲ, ದುಡ್ಡು ಕೊಟ್ಟು ತಗೊಂಡು ಹೋಗಿ ಅಂದ. ಅದೇ ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಮತ್ತೊಬ್ಬ ಭೂಪ ಇಲ್ಲಿ 80 ರೂಪಾಯಿಗೆ ತಗೊಂಡು ಹೋಗಿರೋ ಆಯಿಲನ್ನು ಬೆಂಗಳೂರಿನಲ್ಲಿ 140ಕ್ಕೆ ಮಾರ್ತಾ ಇದ್ದಾರೆ ಅಂತ ಬಾಯ್ಬಿಟ್ಟಿದ್ದ. ನಮಗೆ ಕೆಮಿಕಲ್ ಆಯಿಲ್ ಮಾಫಿಯಾ ಸಿಲಿಕಾನ್ ಸಿಟಿಗೂ ವ್ಯಾಪಿಸಿರುವ ಸತ್ಯ ಗೋಚರವಾಗಿತ್ತು. ಆ ಸತ್ಯವನ್ನ ತಿಳಿಯಲೇಬೇಕೆಂಬ ಹಪಾಹಪಿಯಲ್ಲಿದ್ದ ನಮಗೆ ಮತ್ತಷ್ಟು ವಿಚಾರಗಳನ್ನ ಆತನೇ ಹೇಳಿದ್ದ. ಈ ಕದೀಮರ ಜಾಲ ಬರೀ ಕೆಮಿಕಲ್ ಆಯಿಲ್ ದಂಧೆ ಮಾಡ್ತಾ ಇದೆಯಾ? ಇವರು ಮತ್ತಿನ್ಯಾವ ದಂಧೆ ಮಾಡ್ತಾ ಇದ್ರು? ಮತ್ತಷ್ಟು ವಿವರಗಳನ್ನು ಒಂದು ಸಣ್ಣ ಬ್ರೇಕ್ನ ನಂತರ ತಿಳಿಯೋಣ. ಪೊಲೀಸರ ಕೈಚಳಕವನ್ನು ತೋರಿಸ್ತೀವಿ.